ಕಲೆ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ ಅನ್ನೋದು ಎಷ್ಟು ನಿಜವೋ ಅಷ್ಟೇ ಕಲೆ ಎಲ್ಲರಿಗೂ ಒಲಿಯಲ್ಲ ಅನ್ನೋದು ನಿಜ. ಕೆಲವರಿಗೆ ಮಾತ್ರ ಈ ಕಲಾದೇವಿ ಒಲಿಯೋದು. ನೀವು ಬೇಕಿದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ, ನಿಮಗೆ ಅನೇಕ ಉದಾಹರಣೆಗಳು ಸಿಗ್ತವೆ. ಇಷ್ಟೆಲ್ಲ ಯಾಕೆ, ತೀರಾ ಇತ್ತೀಚೆಗೆ ಅಗಲಿದ ಪುನೀತ್ ರಾಜ್ಕುಮಾರ್ ಅವರನ್ನೇ ತೆಗೆದುಕೊಳ್ಳಿ. ಪುನೀತ್ ಕಲಾದೇವಿಯ ಪುತ್ರ ಅನ್ನೋಲು ಮತ್ತೊಂದು ಅತ್ಯುತ್ತಮ ಉದಾಹರಣೆ ನಿಮಗೆ ಸಿಗ್ಲಿಕ್ಕಿಲ್ಲ. ನಿಜ, ಕಲಾ ಸೇವೆಯನ್ನ ಪುನೀತ್ ಅರ್ಧಕ್ಕೆ ನಿಲ್ಲಿಸಿ ಹೋಗಿರಬಹುದು. ಆದರೆ ನಿಮಗೆ ಗೊತ್ತಾ, ಕಲೆ ಅನ್ನೋದು ಪುನೀತ್ ಅವರ ರಕ್ತದಲ್ಲಿಯೇ ಇತ್ತು. ತಾತ ಪುಟ್ಟಸ್ವಾಮಯ್ಯ ಅವರಿಂದ ಬಳುವಳಿಯಾಗಿಯೇ ಬಂದಿತ್ತು. ಹೌದು, ನಿಮಗೆ ಗೊತ್ತಿರಲಿ, ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದ್ದೇ ಒಂದು ಪ್ರತ್ಯೇಕ ಅಧ್ಯಾಯವಾಗಿದ್ದರೆ, ರಂಗಭೂಮಿಯಲ್ಲಿ ಡಾಕ್ಟರ್ ರಾಜ್ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರದ್ದೇ ಮತ್ತೊಂದು ಅಧ್ಯಾಯ. ರೌದ್ರ ಪಾತ್ರಗಳಿಗೆ ಹೆಸರಾಗಿದ್ದ ಪುಟ್ಟಸ್ವಾಮಯ್ಯನವರು ಗುಬ್ಬಿ ಕಂಪನಿಯಲ್ಲಿ ಕಲಾವಿದರಾಗಿದ್ದರು. ಆದರೆ ಅಭಿನಯ ಸರಸ್ವತಿ ಆರಾಧಕನ ಮನೆಯಲ್ಲಿ ಕಡುಬಡತನ, ಹಸಿವು ಅಂದ್ರೆ ಏನು ಅನ್ನೋದೇ ತಿಳಿಯಬಾರದ ವಯಸ್ಸಿನಲ್ಲಿ ಮುತ್ತುರಾಜ್ ಹಸಿವಿನ ಬಾಧೆ ಅನುಭವಿಸಿಬಿಟ್ಟಿದ್ರು. ಪುಟ್ಟಸ್ವಾಮಯ್ಯನವರ ಕುಟುಂಬ ಬಡತನದ ಬೇಗೆಯಲ್ಲಿ ಬೇಯ್ತಿದ್ರು. ಕಲಾದೇವಿಯ ಆರಾಧನೆಗೈದು ಆನಂದವಾಗಿಯೇ ಬದುಕ್ತಿದ್ರು. ಅದಕ್ಕೊಂದು ಉದಾಹರಣೆ ಪುಟ್ಟಸ್ವಾಮಯ್ಯನವರ ಕಂಪನಿಯ ಪ್ರಹ್ಲಾದ ನಾಟಕ. ನಿಮಗೆ ರಾಜ್ಕುಮಾರ್ ನಟಿಸಿದ ಭಕ್ತ ಪ್ರಹ್ಲಾದ ಸಿನಿಮಾ ನೆನಪಿರಲೇಬೇಕು. ಇದೇ ಕಥಾನಕವನ್ನ ಅಂದು ರಾಜ್ಕುಮಾರ್ ತಂದೆ ಪುಟ್ಟಸ್ವಾಮಯ್ಯನವರು ನಾಟಕವನ್ನಾಗಿಸಿ ಪ್ರದರ್ಶಿಸ್ತಿದ್ರು. ಅದೊಂದಿನ ನಾಟಕದ ಟಿಕೆಟ್ಗಳೆಲ್ಲ ಮಾರಾಟವಾಗಿದ್ವು. ಇನ್ನೇನು ನಾಟಕ ಶುರುವಾಗಬೇಕು ಅನ್ನುವಷ್ಟರಲ್ಲಿ ಹಿರಣ್ಯಕಶಿಪುವಿನ ಪಾತ್ರಕ್ಕೆ ಸಿದ್ಧರಾಗಿ ನಿಂತಿದ್ದ ಪುಟ್ಟಸ್ವಾಮಯ್ಯನವರಿಗೆ ದಿಕ್ಕು ತೋಚದಂತೆ ಆಗಿತ್ತು. ಯಾಕಂದ್ರೆ ಪ್ರಹ್ಲಾದನ ಪಾತ್ರ ಮಾಡಬೇಕಾಗಿದ್ದ ಮಗು ಮಾತ್ರ ಆ ದಿನ ನಾಪತ್ತೆಯಾಗಿತ್ತು. ಎಲ್ಲವೂ ವಿಧಿಲಿಖಿತ ಅನ್ನೋದು ಇದಕ್ಕೆ ನೋಡಿ. ಬಹುಶಃ ಅಂದು ಪ್ರಹ್ಲಾದ ಪಾತ್ರ ಮಾಡಬೇಕಾಗಿದ್ದ ಮಗು ನಾಟಕಕ್ಕೆ ಬಂದಿದ್ರೆ ರಾಜ್ರವರು ಬಣ್ಣ ಹಚ್ಚುತ್ತಿರಲಿಲ್ವೇನೋ. ಆದರೆ ಅಂದು ಆ ಮಗು ನಾಪತ್ತೆ ಆಗಿದ್ದು ಕೂಡ ದೇವರ ಆಜ್ಞೆಯ ಮೇರೆಗೆ ಇರಬೇಕು. ಹೀಗಾಗಿಯೇ ಪ್ರಹ್ಲಾದ ಪಾತ್ರಧಾರಿ ಮಗು ಬಾರದಿದ್ದದನ್ನ ಕಂಡ ರಾಜ್ರವರ ತಂದೆ ಪುಟ್ಟಸ್ವಾಮಿಯವರಿಗೆ ಆಗ ಪಕ್ಕದಲ್ಲಿ ಕುಳಿತಿದ್ದ ಮಗ ಮುತ್ತುರಾಜ ಕಾಣಿಸಿದ. ಅಂದು ಮುತ್ತುರಾಜರ ಅಪ್ಪಾಜಿ ಮಗನ ಬಳಿ ಬಂದು ಕೇಳಿದ್ರಂತೆ, ಕಂದ, ಪಾಠ ಮಾಡ್ತೀಯನೋ ಅಂತ. ಮಗು ಮುತ್ತುರಾಜ ಸರಿ ಅಂತ ತಲೆ ಆಡಿಸಿಬಿಟ್ಟ. ನಾಟಕ ಕೂಡ ಶುರುವಾಯಿತು. ವಿಶೇಷ ಅಂದ್ರೆ ರಂಗಭೂಮಿಯನ್ನೇ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅವರ ಉಸಿರಾಗಿದ್ದ ಕಲಾದೇವಿ ಅದೇ ರಂಗಭೂಮಿಯ ವೇದಿಕೆ ಮೇಲೆ ಮುತ್ತುರಾಜನಿಗೆ ಆಶೀರ್ವಾದ ಮಾಡಿದ್ದಳು. ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರಹ್ಲಾದನ ಪಾತ್ರದ ಸಂಭಾಷಣೆಯನ್ನ ಅರಳು ಹುರಿದಂತೆ ಪಟಪಟನೆ ಹೇಳತೊಡಗಿದ ಮುತ್ತುವನ್ನ ನೋಡಿ ಪುಟ್ಟಸ್ವಾಮಯ್ಯನವರಿಗೆ ಮಹಾದಾಶ್ಚರ್ಯವಾಗಿತ್ತು. ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣಬಾರದಂತೆ ಅನುಗ್ರಹಿಸಬೇಕು. ಅಂದು ರಾಜ್ ತನ್ನ ತಂದೆ ಎದುರು ಆಕಸ್ಮಿಕವಾಗಿ ಪ್ರಹ್ಲಾದನ ಪಾತ್ರ ಕಟ್ಟಿದ್ರು. ಆದರೆ ಅದೇ ಅಣ್ಣವರ ಎದುರು ಅಪ್ಪು ಪ್ರಹ್ಲಾದ ಪಾತ್ರ ಮಾಡ್ತಾನೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಯಾಕಂದ್ರೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಇದೇ ರಾಜ್ಕುಮಾರ್ ಹಿರಣ್ಯಕಶಿಪು ಆದ್ರೆ ಮಗ ಮಾಸ್ಟರ್ ಲೋಹಿತ್ ಪ್ರಹ್ಲಾದನ ಪಾತ್ರಧಾರಿಯಾಗಿ ಮಿಂಚಿದ್ರು. ಈ ಚಿತ್ರದಲ್ಲಿ ಲೋಹಿತ್ ಪಟಪಟನೆ ಅರಳು ಹುರಿದಂತೆ ಸಂಭಾಷಣೆ ಒಪ್ಪಿಸೋದನ್ನ ನೋಡಿದ ರಾಜ್ರಿಗೆ ಅಂದು ರಾಜ್ ಕೂಡ ಹೀಗೆ ನಾಟಕದಲ್ಲಿ ಪ್ರಹ್ಲಾದ ಪಾತ್ರ ಮಾಡಿದ ಸಂಗತಿ ಅರಿವಿಗೆ ಬಂತು. ಆಗ್ಲೇ ರಾಜ್ ಮೂಕ ವಿಸ್ಮಿತರಾಗಿ ತಂದೆಯನ್ನ ನೆನೆದು ಭಾವುಕರಾದ್ರಂತೆ. ಇನ್ನು ಬಾಲ್ಯದಲ್ಲಿ ಬಡತನದಿಂದಾಗಿ ಮುತ್ತುರಾಜ್ ವಿದ್ಯಾಭ್ಯಾಸ 4ನೇ ತರಗತಿಗೆ ನಿಂತಿತ್ತು. ಗುಬ್ಬಿ ಕಂಪನಿಯೇ ವಿಶ್ವವಿದ್ಯಾನಿಲಯವಾಯಿತು. ತಂದೆಯನ್ನು ನೆರಳಿನಂತೆ ಹಿಂಬಾಲಿಸಿದ ಮುತ್ತುರಾಜ್ಗೆ ಅವರಿಂದಲೇ ತರಬೇತಿಯಾಯಿತು. ಸಾಮ್ಯತೆ ನೋಡಿ, ಪುನೀತ್ ವಿಚಾರದಲ್ಲೂ ಕೂಡ ಇದೇ ಆಯಿತು. ಹೌದು, ನಿಮಗೆ ಗೊತ್ತಿರಲಿ, ಡಾಕ್ಟರ್ ರಾಜ್ 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ರೆ ಪುನೀತ್ 3ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಟು ಅಪ್ಪಾಜಿ ಜೊತೆಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಶುರು ಮಾಡ್ತಾರೆ. ಡಾಕ್ಟರ್ ರಾಜ್ಗೆ ಅವರ ತಂದೆ ಪುಟ್ಟಸ್ವಾಮಯ್ಯ ವಿಶ್ವವಿದ್ಯಾಲಯವಾಗಿದ್ರೆ ಪುನೀತ್ ಪಾಲಿಗೆ ಡಾಕ್ಟರ್ ರಾಜ್ ಹಾಗೂ ಪಾರ್ವತಮ್ಮನವರೇ ವಿಶ್ವವಿದ್ಯಾಲಯವಾದ್ರು. 6 ತಿಂಗಳ ಮಗುವಿದ್ದಾಗಲೇ ಪುನೀತ್
ಅಣ್ಣವರೊಟ್ಟಿಗೆ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ನಂತರ 1 ವರ್ಷದ ಮಗುವಿದ್ದಾಗ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಟಿಸಿದ್ರು. ಹೀಗಾಗಿ ಬಣ್ಣದ ಸೆಳೆತ ಬಾಲ್ಯದಿಂದಲೇ ಅಪ್ಪುವಿಗೆ ಇದ್ದೇ ಇತ್ತು. ಹಾಗಂತ ಪುನೀತ್ ಓದಲಿಲ್ಲ ಅಂತೇನಿಲ್ಲ. ಯಾಕಂದ್ರೆ ಪುನೀತ್ ಸ್ಪೆಷಲ್ ಟೀಚರ್ ಗರಡಿ ಮನೆಯಲ್ಲೇ ಅಕ್ಷರ ಕಲಿತಿದ್ರು. ಕರೆಸ್ಪಾಂಡೆನ್ಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಮುಗಿಸಿದ್ದರು. ಆದರೂ ಕೂಡ ಪುನೀತ್ ಮೊದಲ ಆಯ್ಕೆ ಕಲಾಸೇವೆಯೇ ಆಗಿತ್ತು. ಯಾಕಂದ್ರೆ ಪುನೀತ್ಗೆ ಬಾಲ್ಯದಲ್ಲಿಯೇ ಕಲೆ ಒಲಿದಿತ್ತು. ತಾತ ಹಾಗೂ ಅಪ್ಪನಿಂದ ಕಲೆ ಬಳುವಳಿಯಾಗಿಯೂ ಬಂದಿತ್ತು. ಬೆಟ್ಟದ ಹೂ ಚಿತ್ರಕ್ಕಿಂತ ಅತ್ಯುತ್ತಮ ಉದಾಹರಣೆ ಬೇಕಾ? ಬಿಸಿಲೇ ಇರಲಿ ಮಳೆಯೇ ಬರಲಿ ಬಾಲ್ಯದಲ್ಲಿಯೇ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಅಪ್ಪು 2002ರಲ್ಲಿ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಅಪ್ಪು ಹಿಂತಿರುಗಿ ನೋಡಲೇ ಇಲ್ಲ. ಆ ಪ್ರಮೇಯವೇ ಬರಲಿಲ್ಲ. ಯಾಕಂದ್ರೆ ಅಪ್ಪು ಸಿಲ್ವರ್ ಜುಬಿಲಿ ಆಚರಿಸಿದ್ದಷ್ಟೇ ಅಲ್ಲ, ಮುಂದೆ ಬಂದ ಎಲ್ಲಾ ಚಿತ್ರಗಳು ಸಕ್ಸಸ್ಫುಲ್. ಅಂತೆ ಇಡೀ ದಕ್ಷಿಣ ಭಾರತೀಯ ಸಿನಿರಂಗದಲ್ಲಿ ಪವರ್ ಸ್ಟಾರ್ ಪುನೀತ್ ಹವಾ ಶುರುವಾಯಿತು. ಚೈತ್ರ ಯಾತ್ರೆ 29 ಸಿನಿಮಾದವರೆಗೂ ಮುಂದುವರಿಯಿತು. ಸಾಧಿಸಬೇಕಾದದ್ದು ಇನ್ನೂ ಬೇಕಾದಷ್ಟಿತ್ತು. ಡಾಕ್ಟರ್ ರಾಜ್ ಬಯೋಪಿಕ್, ಅಣ್ಣನ ಸಿನಿಮಾ ನಿರ್ದೇಶಿಸಬೇಕೆಂಬ ಆಸೆ, ಕನ್ನಡಕ್ಕೊಂದು ಅಚ್ಚುಕಟ್ಟಾದ ಸುಸಜ್ಜಿತ ಸ್ಟುಡಿಯೋ, ಹೀಗೆ ಒಂದ ಎರಡ, ಕಣ್ಣಲ್ಲಿ ಕನಸು ಸಾವಿರಾರು ಸಂಖ್ಯೆಯಲ್ಲಿಯೇ ಇತ್ತು. ಇನ್ನು 5 ಸಿನಿಮಾ ಪುನೀತ್ ಅವರ ಕೈಯಲ್ಲಿತ್ತು. ದೇಹ ದಣಿದಿರಲಿಲ್ಲ, ಆದರೆ ಹೃದಯ ದಣಿದಿತ್ತು. ಅರಸೊತ್ತಿಗೆಯಲ್ಲಿ ಬೆಳೆದ ರಾಜಕುಮಾರನನ್ನ ಕಂಡು ವಿಧಿಗೂ ಕೂಡ ಹೊಟ್ಟೆ ಕಿಚ್ಚಾಯಿತು. ಆ ದೇವರ ಹಾಡಿದು ನಮ್ಮಂತೆ ಎಂದು ಅಗಣಿತ ಅಭಿಮಾನಿಗಳನ್ನ ಬಿಟ್ಟು ಪುನೀತ್ ಬಾರದ ಲೋಕಕ್ಕೆ ಹಠಾತ್ತನೆ ಎದ್ದು ಹೊರಟೇ ಹೋದ್ರು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀವಿ ಸರ್. ಅವ್ರ ನಗು ಮುಖನ ಇನ್ನೂ ಯಾವತ್ತೂ ನೋಡೋಕ್ಕಾಗಲ್ಲ ಅನ್ಸುತ್ತೆ ಸರ್. ಆ ಥರ ಮಿಸ್ ಮಾಡ್ಕೋತಾ ಇದೀವಿ ಸರ್ ನಾವು ನಿಜವಾಗ್ಲೂ. ಅವ್ರಿಗೋಸ್ಕರ ಬೇರೆ ಯಾರಿಗಾದ್ರೂ ತೊಗೊಂಡೋಗ್ತಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಸರ್. ವರ್ಷಕ್ಕೊಮ್ಮೆ ಬಂದು ಹೋಗ್ತಾ ಇದ್ದೀವಿ. ಅಪ್ಪು ಸರ್ ಮೀಟ್ ಆಗ್ತಿದ್ವಿ. ಅಪ್ಪು ಸರ್ ನಾವು ಮೀಟ್ ಆಗಿದ್ದು ಫೋಟೋ ಇದಾವೆ, ಎಲ್ಲ ಮೀಟ್ ಆಗಿದೆ ಸರ್. ಮಿಸ್ ಆಗಿದೆ ಅಪ್ಪು ಸರ್ ಆಗಿದ್ದಕ್ಕೆ ನನಗೆ ಭಾಳ ಬೇಜಾರಾಗಿದೆ ಸರ್. ಕನ್ನಡಿಗರ ಮನೆ ಮಗನಂತಿದ್ದ ಪುನೀತ್ ರಾಜ್ಕುಮಾರ್ ಈ ಲೋಕದಿಂದ ನಿರ್ಗಮಿಸಿದ್ದಾರೆ. ಅವರು ನಮ್ಮೊಂದಿಗೆ ಇಲ್ಲ ಅನ್ನೋದು ಈ ಕ್ಷಣದ ಸತ್ಯ. ಆದರೆ ಅದನ್ನು ನಂಬಲು ಚಿತ್ರರಂಗದವರು ಮಾತ್ರವಲ್ಲ, ಜನಸಾಮಾನ್ಯರು ಕೂಡ ತಯಾರಿಲ್ಲ. ಅಷ್ಟರ ಮಟ್ಟಿಗೆ ಪುನೀತ್ ತಮ್ಮ ಆಪ್ತ ನಡವಳಿಕೆಯಿಂದ ಎಲ್ಲರನ್ನೂ ಮೋಡಿ ಮಾಡಿದ್ರು. ತಂಗಾಳಿಯಂಗಳವುದಂಗಾಗಿ 5 ನಿಮಿಷದ ಮಾತುಕತೆಯಲ್ಲಿ ಇವನು ನಮ್ಮ ಪಕ್ಕದ ಮನೆ ಹುಡುಗ ಅನ್ನುವಷ್ಟರ ಮಟ್ಟಿಗೆ ಆಪ್ತವಾಗಿ ಬೆರೆಯುತ್ತಿದ್ದ ಪುನೀತ್ ಅವರನ್ನ ಇಷ್ಟು ಬೇಗ ಕರೆಸಿಕೊಳ್ಳುವ ಅವಸರವಾದರೂ ಆ ಭಗವಂತನಿಗೆ ಏನಿತ್ತು ಅನ್ನುವ ಪ್ರಶ್ನೆ ಅನೇಕರಿಗೆ ಇವತ್ತು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಪುನೀತ್ ಅವರದ್ದು ಖಂಡಿತ ಸಾಯುವ ವಯಸ್ಸು ಅಲ್ವೇ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುನೀತ್ ಅವರ ವ್ಯಕ್ತಿತ್ವ ಹಾಗಿತ್ತಾ? ಖಂಡಿತವಾಗಿಯೂ ಇಲ್ಲ. ಎಲ್ಲರನ್ನೂ ಸೆಳೆಯುವಂಥ ವ್ಯಕ್ತಿತ್ವ ಅದು. ಆ ನಿಷ್ಕಲ್ಮಶ ನಗುವಿಗೆ ಎಲ್ಲರೂ ಕೂಡ ಮನಸೋಲ್ತಿದ್ರು. ಪುನೀತ್ ಅವರ ಹೃದಯವಂತಿಕೆಗೆ ಎಲ್ಲರೂ ಕರಗ್ತಿದ್ರು. ಇನ್ನು ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೂ ಕೂಡ ಗೊತ್ತಾಗಬಾರ್ದು ಅಂತಾರಲ್ಲ, ಆ ಮಾತಿಗೂ ಅನ್ವರ್ತನಂತೆ ಬದುಕ್ತಿದ್ರು ಪುನೀತ್ ರಾಜ್ಕುಮಾರ್. ನಟನೆಯ ಜೊತೆಯಲ್ಲಿ ಸದ್ದಿಲ್ಲದೆ ಸಮಾಜ ಸೇವೆ ಮಾಡಿ ಪರೋಪಕಾರಿಯಾಗಿದ್ರು ನಮ್ಮ ಅಪ್ಪು. ಮಕ್ಕಳು, ಅಶಕ್ತ ಮಹಿಳೆಯರ, ಬಡವರ ಜೀವಕ್ಕೆ ಆಸರೆಯಾಗಿದ್ರು. ನಟನೆ, ನಡೆ, ನುಡಿ, ಸಮಾಜ ಸೇವೆಯಲ್ಲೂ ಕೂಡ ಅರಸನಾಗಿದ್ರು ಪುನೀತ್ ರಾಜ್ಕುಮಾರ್. ಈ ಅರ್ಥದಲ್ಲಿ ಅಪ್ಪುವನ್ನ ಕಳೆದುಕೊಂಡು ಕನ್ನಡ ಚಿತ್ರರಂಗ ಮಾತ್ರ ಅನಾಥವಾಗಿಲ್ಲ. ಅಪ್ಪು ನೆರವಿನಿಂದ ಬದುಕು ಕಟ್ಟಿಕೊಳ್ತಿದ್ದವರೆಲ್ಲರೂ ಕೂಡ ಅನಾಥರಾಗಿದ್ದಾರೆ.
ನಿಜ, ಅಪ್ಪು ಅವರಲ್ಲಿದ್ದ ಪವರ್ ಕನ್ನಡ ಚಿತ್ರರಂಗಕ್ಕೆ ಇನ್ನೆಂದೂ ಸಿಗಲ್ಲ. ಆ ಅಭಿಮಾನದ ಜಾತ್ರೆಯೂ ಕೂಡ ನಡೆಯೋದಿಲ್ಲ. ನಿರ್ಮಾಪಕರೇ ಇರಲಿ, ಪ್ರದರ್ಶಕರೇ ಇರಲಿ, ಅಪ್ಪು ಇದ್ದಾರೆ ಎಂದು ಇರ್ತಿದ್ದ ಧೈರ್ಯವೂ ಕೂಡ ಇನ್ಮುಂದೆ ಬರಲ್ಲ. ಹೀಗಾಗಿಯೇ ಮಳೆ ನಿಂತು ಹೋದ ಮೇಲೂ ಹನಿಯೊಂದು ಮೂಡಿದೆ ಅನ್ನುವಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿ 4 ವಾರ ಕಳೆದ್ರೂ ಇನ್ನೂ ಕಂಬನಿ ಮಾತ್ರ ನಿಂತಿಲ್ಲ. ಇದಕ್ಕೆ ಸಾಕ್ಷಿಯೇ ಪುನೀತ್ ನಮನ ಕಾರ್ಯಕ್ರಮ ಹಾಗೂ ಅಲ್ಲಿ ಹರಿದ ಕಣ್ಣೀರ ಕೋಡಿ. ಅದರಲ್ಲೂ ಶಿವಣ್ಣ, ರಾಘಣ್ಣ ಅನುಭವಿಸುತ್ತಿರುವ ನೋವು, ಹಾಕಿದ ಹಾಗೂ ಹಾಕ್ತಿರುವ ಆ ಕಣ್ಣೀರು ಇದೆಯಲ್ಲ, ಅದು ಎಂತಹ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂಥದ್ದು. ವಯಸ್ಸಿನಷ್ಟೇ ಅನುಭವವನ್ನ ಹೊಂದಿದ್ದ ಅಪ್ಪು ಇಷ್ಟು ಬೇಗ ಎದ್ದು ಹೋಗ್ಬಿಟ್ರಲ್ಲ ಅನ್ನೋದೇ ಕನ್ನಡ ಚಿತ್ರರಂಗದ ಕೊರಗು, ಅಭಿಮಾನಿಗಳ ಕೊರಗು. ಸಕಲವನ್ನೂ ಪಡೆದಿರುವ, ನೋಡಿದ ಎಲ್ಲರ ಕಣ್ಣಿಗೂ ಅದೃಷ್ಟವಂತನಾಗಿ ಗೋಚರಿಸುವ ನಿನಗೆ ಆಯಸ್ಸು ಮಾತ್ರ ಮೊಟಕುಗೊಳ್ಳಲಿ ಅನ್ನೋದು ಬಹುಶಃ ವಿಧಿಲಿಖಿತವಿರಬಹುದು. ಅಪ್ಪು, ನೀವಿಲ್ಲ ಅನ್ನೋದನ್ನ ಕಲ್ಪಿಸಿಕೊಳ್ಳಲು ಕೂಡ ಆಗ್ತಿಲ್ಲ. ಈ ಪರಮಾತ್ಮನ ಆಟ ಆ ಪರಮಾತ್ಮನಿಗೂ ಇಷ್ಟ ಆಗದೆ ಹೋಯ್ತೆ, ಮತ್ತೆ ಹುಟ್ಟಿ ಬಾ ಎಂದಷ್ಟೇ ನಾವು ಆಶಿಸಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.